ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅನಿರೀಕ್ಷಿತ ಅತಿಥಿಗಳಿಗೆ ದೇವರಿಗೆ ನೈವೇದ್ಯಕ್ಕೆ ಶೀಘ್ರವಾಗಿ ಮಾಡುವ ಪಾಯಸವನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಬೀಜ ತೆಗೆದಿಟ್ಟ 20 ಖರ್ಜೂರವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ ಖರ್ಜೂರಗಳನ್ನು ಒಂದು ಬಾಣಲೆಯಲ್ಲಿ ಹಾಕಿ 1 ಟೇಬಲ್ ಸ್ಪೂನಷ್ಟು ತುಪ್ಪದೊಂದಿಗೆ ಹುರಿದುಕೊಳ್ಬೇಕು. ಕೆಲವು ನಿಮಿಷಗಳ ಕಾಲ ಹುರಿದ ನಂತರ ಮೆತ್ತಗಾದ ಖರ್ಜೂರವನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟು ಅದೇ ಬಾಣಲೆಗೆ ಸುಮಾರು 20 ಬಾದಾಮಿಯನ್ನು ಹಾಕಿ ಹುರಿದುಕೊಳ್ಬೇಕಾಗುತ್ತೆ. ಬಾದಾಮಿಯನ್ನು ಹುರಿದುಕೊಳ್ಳಲು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1-2 ನಿಮಿಷದ ನಂತರ ಈ ಹುರಿದ ಬಾದಾಮಿಯನ್ನು ಕೂಡ ನಾನು ತೆಗೆದಿಟ್ಟು ಅದೇ ಬಾಣಲೆಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹುರಿದುಕೊಳ್ತಾ ಇದ್ದೀನಿ. ಈ ಪಾಯಸದ ವಿಶೇಷ ಏನು ಅಂದರೆ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಯಾವುದೂ ಬೇಕಾಗಲ್ಲ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಗೋಡಂಬಿಯನ್ನು ಬಳಸಿದ್ದೇನೆ. ಗೋಡಂಬಿ ಹಾಕಿದ ಸ್ವಲ್ಪ ಹೊತ್ತಿನ ನಂತರ 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿಯನ್ನು ಕೂಡ ಹಾಕಿ ಹುರಿದುಕೊಳ್ತಾ ಇದ್ದೇನೆ. ದ್ರಾಕ್ಷಿ ಗೋಡಂಬಿಗಿಂತ ಬೇಗ ಹುರಿಯುತ್ತೆ, ಅದಕ್ಕಾಗಿ ಅದನ್ನು ಸ್ವಲ್ಪ ಹೊತ್ತಿನ ನಂತರ ಹಾಕಿದ್ದು. ಹುರಿದ ಈ ಸಾಮಗ್ರಿಗಳನ್ನು ಪಕ್ಕಕ್ಕಿಟ್ಟು ಆಗಲೇ ಹುರಿದಿಟ್ಟಿದ್ದ ಬಾದಾಮಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ತರಿತರಿಯಾಗಿದ್ದರೆ ಸಾಕಾಗುತ್ತೆ. ಈಗ ಇದರ ಜೊತೆಗೆ ಹುರಿದ ಖರ್ಜೂರವನ್ನು ಸೇರಿಸಿ ಪುನಃ ರುಬ್ಕೊಳ್ಬೇಕು. ಹೀಗೆ ಒಂದು ಗಟ್ಟಿಯಾದ ಮಿಶ್ರಣ ತಯಾರಾಗುತ್ತೆ. ಬೇಕಿದ್ರೆ ರುಬ್ಬುವಾಗ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ರುಬ್ಬಿದ ಈ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕಿ ಅದರ ಜೊತೆಗೆ ಸುಮಾರು 1.5 ಕಪ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೇಕು. ರುಬ್ಬಿದ ಮಿಶ್ರಣ ಹಾಲಿನ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗೋವರೆಗೂ ಸೌಟಿನಿಂದ ಅದನ್ನು ತಿರುತ್ತಾ ಇರಬೇಕು. ಹೀಗೆ ಸೌಟಿನಲ್ಲಿ ಕಲಸುತ್ತಾ ಇದು ಸಂಪೂರ್ಣವಾಗಿ ಕುದಿಯೋವರೆಗೂ ಮಂದ ಉರಿನಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮಿಶ್ರಣ ಹಾಲಿನೊಂದಿಗೆ ಚೆನ್ನಾಗಿ ಹೊಂದಿಕೆಯಾಗಿದೆ. ದಿಢೀರಾಗಿ 5 ನಿಮಿಷದಲ್ಲಿ ತಯಾರಾಗುವ ಪಾಯಸ ಇದು. ಯಾವುದೇ ಪೂರ್ವ ತಯಾರಿ ಬೇಕಾಗಲ್ಲ. ಸಕ್ಕರೆ ಅಥವಾ ಬೆಲ್ಲ ಬಳಸದೇ ಇರೋದ್ರಿಂದ ಈ ಪಾಯಸ ಆರೋಗ್ಯಕರವೂ ಕೂಡ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಹುರಿದಿಟ್ಟ ದ್ರಾಕ್ಷಿ ಗೋಡಂಬಿಗಳನ್ನು ಸೇರಿಸಿದರೆ ಪಾಯಸ ತಯಾರಾದ ಹಾಗೇನೆ. ಈ ಪಾಯಸ ತಣಿದ ಮೇಲೆ ಇನ್ನೂ ದಪ್ಪ ಆಗುತ್ತೆ. ಹಾಗಾಗಿ ಕುದಿಸುವಾಗ ನಿಮಗೆ ಬೇಕಾದಷ್ಟು ನೀರು ಅಥವಾ ಹಾಲನ್ನು ಸೇರಿಸ್ಕೊಳ್ಬೋದು. ಇದನ್ನು ಬಿಸಿ ಬಿಸಿ ಅಥವಾ ತಣ್ಣಗೆ ಎರಡೂ ರೀತಿ ಕೂಡ ಸವಿಯಬಹುದು. ಅತ್ಯುತ್ತಮ ರುಚಿಯ ಈ ಪಾಯಸವನ್ನು ನೀವು ಖಂಡಿತ ಒಮ್ಮೆ ಮಾಡಿ ನೋಡಿ. ನನಗೂ ಕೂಡ ಹೇಗೆ ಆಯಿತು ಅಂತ ಬರೆದು ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.